SSD ವೀಕ್ಷಕರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಈಗ ನಾವು ನೋಡ್ತಾ ಇರತಕ್ಕಂತ ಈ ಸ್ಥಳ ಮಾರಿಗುಪ್ಪಮಿಂದ ಕುಪ್ಪಂ ಹೋಗುವ ರೈಲ್ವೆ ಕಾಮಗಾರಿ ನಡೀತಾ ಇರುವ ಸ್ಥಳ. ಈ ಕಾಮಗಾರಿ ಯಾವಾಗ ಪ್ರಾರಂಭ ಆಯ್ತೋ ಆವಾಗಿಂದ ಒಂದು ದೊಡ್ಡ ಸಮಸ್ಯೆ ಈ ಸ್ಥಳದಲ್ಲಿ ಇದೆ. ಈಗ ನೋಡ್ತಾ ಇರಿ, ಎಲ್ಲಾ ಕಡೆನೂ ಅಗಲವಾಗಿ ಮಣ್ಣುಗಳು ಹಾಕಿದ್ದಾರೆ, ಇಲ್ಲಿ ಮಾತ್ರ ದೊಡ್ಡ ಹಳ್ಳ ಇದೆ. ಇದಕ್ಕೆ ಕಾರಣ ಏನಂದ್ರೆ ಕೆಳಗಿರ್ತಕ್ಕಂಥ ಈ ದೇವಾಲಯಗಳು, ಈ ದೇವಸ್ಥಾನಗಳು ಅಡ್ಡ ಇರೋದ್ರಿಂದ ಇಲ್ಲಿ ಮಣ್ಣುಗಳು ಹಾಕಕ್ಕೆ ತಡೆ ಆಗಿದೆ ಅಂದ್ಬಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ ಈ ಸಂಬಂಧಪಟ್ಟ ಈ ದೇವಸ್ಥಾನದ ಮಾಲೀಕರಿಗೆ ಹೇಳಿರ್ತಾರೆ. ಆದ್ರೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಮಗೆ ಬೇರೆ ಕಡೆ ದೇವಸ್ಥಾನ ಕಟ್ಟಿಕೊಟ್ಟು ದೇವಸ್ಥಾನವನ್ನ ಹೊಸದಾಗಿ ಕಟ್ಟಿಕೊಟ್ಬಿಟ್ಟು ಇದನ್ನ ತೆಗಿರಿ ಅಂತ ಅವರು ಸೂಚನೆಗಳು ನೀಡಿರೋದ್ರಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಅಥವಾ ಗುತ್ತಿಗೆದಾರರು ಬೇರೆ ಕಡೆ ಜಾಗವನ್ನ ಹುಡುಕಿಕೊಂಡು ಬಂದ್ರು. ಈಗ ಎದುರುಗಡೆ ಇರ್ತಕ್ಕಂಥ ಸ್ಥಳದಲ್ಲಿ ಕೊಡೋಣ ಅಂತ ನೋಡಿದ್ರೆ ಅವರು ದೇವಸ್ಥಾನ ಮಾಲೀಕರು ಒಪ್ಪಿಗೆಯನ್ನ ಕೊಟ್ಟಿಲ್ಲ. ನೋಡಿ, ಇದು ಈ ಸ್ಥಳದಲ್ಲೇ ಬಂದು ರೈಲ್ವೆ ಯಾರ್ಡ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇರ್ತಕ್ಕಂಥ ಈ ಸ್ಥಳ ನೋಡಿ, ಈ ಮಣ್ಣುಗಳು ಹಾಕಿದ್ದಾರೆ, ಎದುರುಗಡೆ ಗಿಡಗಳು ಮರಗಳು ಜಾಸ್ತಿ ಇದೆ, ಅಲ್ಲಿ ಒಂದು ಖಾಲಿ ಜಾಗ ಕಾಣ್ತಾ ಇದೆ. ಆ ಖಾಲಿ ಜಾಗವನ್ನ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಥವಾ ಗುತ್ತಿಗೆದಾರರು ಆ ಸ್ಥಳವನ್ನ ನೋಡಿ ಹತ್ರ ತೋರಿಸ್ತಾ ಇದೀವಿ. ಇದನ್ನ ಖಾಲಿ ಮಾಡಿ ಈಗ ಮಣ್ಣುಗಳು ಹಾಕಿ ಲೆವೆಲ್ ಮಾಡಿದ್ದಾರೆ. ಇದು ಲೆವೆಲ್ ಮಾಡೋ ಕಾರಣ ಏನಂದ್ರೆ, ಆವಾಗಲೇ ನಾವು ತೋರಿಸ್ತಾ ಇರ್ದಿದ್ರಲ್ಲ, ಅದನ್ನ ಆ ದೇವಸ್ಥಾನವನ್ನ ತೆಗೆದುಕೊಂಡು ಬಂದು ಆ ಪ್ರತಿಮೆಗಳನ್ನ ಇಲ್ಲಿ ಸ್ಥಳಾಂತರ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಜಾಗವನ್ನ ಖಾಲಿ ಮಾಡಿದ್ದಾರೆ. BGML ಮ್ಯಾನೇಜ್ಮೆಂಟ್ ಆ ಸ್ಥಳದಲ್ಲಿ ದೇವಸ್ಥಾನ ಕಟ್ಕೋಬಹುದು ಅನ್ನೋದಕ್ಕೋಸ್ಕರ ಅನುಮತಿ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ನೋಡಿ, ಇದು ಅಷ್ಟು ದೂರದಿಂದ ಮಣ್ಣುಗಳು ಹಾಕೊಂಡು ಬಂದಿದ್ದಾರೆ. ಈಗ ತಾವುಗಳು ನೋಡ್ತಕ್ಕಂಥ ಸ್ಥಳ ಎಷ್ಟು ಚಿಕ್ಕದಾಗಿದೆ. ಒಂದು ಖಾಸಗಿ ಮಾಲೀಕರು ತಮ್ಮ ದೇವಸ್ಥಾನವನ್ನ ಅವರು ಸ್ವಂತ ಲಾಭಕ್ಕೋಸ್ಕರ ಕಟ್ಟಿರತಕ್ಕಂಥ ದೇವಸ್ಥಾನವನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ ನಂತರ ನೀವು ಮಣ್ಣುಗಳು ಹಾಕೋಬಹುದು ಅಂತ ಅವರು ತುಂಬಾ ಗಟ್ಟಿಯಾಗಿ ನಿಲ್ತ್ಕೊಂಡಿರೋದ್ರಿಂದ ಈಗ ಗುತ್ತಿಗೆದಾರರು BGML ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ ನಂತರ ಮ್ಯಾನೇಜ್ಮೆಂಟ್ ಅವರು ಸರಿ ಬೇರೆ ಕಡೆ ಕಟ್ಟಕ್ಕೆ ನಾವು ಜಾಗವನ್ನ ಒದಗಿಸಿ ಕೊಡ್ತೀವಿ ಅಂತ ಹೇಳೋದ ನಂತರ ಈಗ ಆವಾಗ್ಲೇ ನಾವು ತೋರಿಸಿದೀವಲ್ಲ ಆ ಸ್ಥಳದಲ್ಲಿ ನೋಡಿ, ಈಗ ಎದುರುಗಡೆ ಮಣ್ಣುಗಳು ಕಾಣ್ತಾ ಇದೆಲ್ಲ, ಆ ಸ್ಥಳದಲ್ಲಿ ಈ ದೇವಸ್ಥಾನವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಕಟ್ಟಿ ಕೊಡ್ತೀವಿ ಅಂದ್ಬಿಟ್ಟು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿಗಳು ಬಂದಿದೆ. ಆದ್ರೆ ಈಗ ನಾವು ನೋಡ್ತಾ ಇರೋ ಸ್ಥಳ ಬಂದು ಮಾರಿಗುಪ್ಪಂ ಸೌತ್ ಬ್ಲಾಕ್ ಹಿಂಭಾಗದಲ್ಲಿ ಇರ್ತಕ್ಕಂಥ ಸ್ಥಳ. ಈ ಮುನೀಶ್ವರ ದೇವಾಲಯ ಮತ್ತೆ ಯಾವುದೋ ಒಂದು 5 ದೇವಸ್ಥಾನಗಳಿದೆ, ದೇವತೆಗಳ ದೇವಸ್ಥಾನಗಳಿದೆ. ಇದನ್ನ ಹೊಸದಾಗಿ ಅಲ್ಲಿರ್ತಕ್ಕಂಥ ಜಾಗದಲ್ಲಿ ಕಟ್ಟಿಕೊಟ್ಟದ ನಂತರ ಈ ಮಣ್ಣುಗಳು ಹಾಕಬೇಕು ಅಂತ ತಹಸೀಲ್ದಾರ್ ಹೋಗಿದ್ದಾರೆ. ಎಲ್ಲಾ ಇಲಾಖೆ ಅಧಿಕಾರಿಗಳು ಹೋಗಿ ಸೂಚನೆ ಕೊಟ್ಟದ ನಂತರನೂ ದೇವಸ್ಥಾನದ ಮಾಲೀಕರು ಒಪ್ಲಿಲ್ಲ. ಆದ್ರಿಂದ ಈ ಸ್ಥಳದಲ್ಲಿ ಎದುರುಗಡೆ ನೋಡ್ತಾ ಇದೀವಲ್ಲ, ಈಗ ಇನ್ನು ಕೆಲವು ಸಂದರ್ಭದಲ್ಲಿ ನಾವು ಹತ್ರ ಹೋಗಿ ತೋರಿಸ್ತೀವಿ ಎಷ್ಟು ಜಾಗ ಒದಗಿಸಿದ್ದಾರೆ BGML ಅಂತ. BGML ಮ್ಯಾನೇಜ್ಮೆಂಟ್ NOC ಅಲ್ಲೇ ಇಲ್ಲಿ ಕಟ್ಕೋಬಹುದು ಅಂತ ಹೇಳೋದ ನಂತರ ಈಗ ಕಟ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಮಾಹಿತಿ ಬಂದಿದೆ. ಈ ಒಂದು ದೇವಸ್ಥಾನದಿಂದ ಸುಮಾರು ದಿವಸಗಳಿಂದ ಈ ಕೆಲಸ ಯಾವಾಗ ಪ್ರಾರಂಭ ಆಯ್ತೋ ಆವಾಗದಿಂದ ಇದುವರೆಗೂ ಒಂದು ದೊಡ್ಡ ಸಮಸ್ಯೆ ಆಗಿರೋದು ಈ ಮುನೀಶ್ವರ ದೇವಸ್ಥಾನ. ನೋಡಿ, ಇವತ್ತು ಇಷ್ಟು ಹಳ್ಳ ಇದೆ. ಈ ಹಳ್ಳ ಮುಚ್ಚಬೇಕಂದ್ರೆ ಅದಕ್ಕೊಂದು 6 ತಿಂಗಳು ಆಗ್ಬೋದು. ಈ ದೇವಸ್ಥಾನದ ಮಾಲೀಕರು ತುಂಬಾ ಗಟ್ಟಿಯಾಗಿ ನಿಂತುಕೊಂಡಿರೋದ್ರಿಂದ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಮುಂದಕ್ಕೆ ಬಂದಿದ್ದಾರೆ. 2025ರಲ್ಲಿ ಮುಕ್ತಾಯವಾಗಬೇಕಾಗಿರುವ ಈ ಕಾಮಗಾರಿಯನ್ನ ತುಂಬಾ ಅತಿ ವೇಗವಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೂ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತೆ ರೈಲ್ವೆ ಗುತ್ತಿಗೆದಾರರು ಸೇರಿ ನೋಡಿ, ಈಗ ನಾವು ತೋರಿಸ್ತಾ ಇದೀವಲ್ಲ, ಇದು ಕಾಮಸಂದ್ರಂ ಹೋಗುವ ಬಸ್ ರಸ್ತೆ. ಇದು ನಾಳೆ ಅಂಡರ್ ಪಾಸ್ ಬ್ರಿಡ್ಜ್ ಅಲ್ಲಿ ಹೋಗಿ ಸೇರುತ್ತೆ, ಹೊಸ ರಸ್ತೆ. ನಾಳೆ ಇದು ತಾರ್ ರೋಡ್ ಆಗುತ್ತೆ, ತಾರ್ ರೋಡ್ ಮಾಡಬಹುದು. ಈಗ ನಾವು ನೋಡ್ತಾ ಇರುವ ಈ ಖಾಲಿ ಜಾಗವನ್ನ ಈಗ ರೈಲ್ವೆ ಕಾಂಟ್ರಾಕ್ಟರ್ಸ್ ಬಂದು, ಇದು ಕಾಡಿನ ಪ್ರದೇಶವಾಗಿತ್ತು,
ಇದಕ್ಕೆ ಮೊದಲು ಒಂದು ಹೆಸರಿತ್ತು, ಇದು ಪಕ್ಕದಲ್ಲಿ ಕೆಲವು ಮನೆಗಳಿತ್ತು, ಅದಕ್ಕೆ ಕೋಲಾರ್ ಕ್ಯಾಂಪ್ ಅಂತ ಹೇಳ್ತಾ ಇದ್ರು. ಈ ಪಕ್ಕದಲ್ಲಿ ಹೋಗಿ ನೋಡಿದ್ರೆ ಕೋಲಾರ್ ಕ್ಯಾಂಪ್ ಅಂತ ಹೇಳ್ತಾ ಇದ್ರು. ಕೋಲಾರ್ ಕ್ಯಾಂಪ್ ಪಕ್ಕದಲ್ಲಿ ಮೇಲ್ಗಡೆ ಹೋದ್ರೆ ಸೌತ್ ಬ್ಲಾಕ್ ಅಂತ ಬರುತ್ತೆ, ಆ ಸ್ಥಳವನ್ನ ಈಗ ಒದಗಿಸಿದ್ದಾರೆ. ಮೊದಲೇ ಈ ಮಣ್ಣುಗಳಾಕಿರುವ ಸ್ಥಳದಲ್ಲೇ ರಸ್ತೆ ಬರಬೇಕಾಗಿತ್ತು, ದೊಡ್ಡ ದೊಡ್ಡ ಕಲ್ಲುಗಳಿದೆ ಅನ್ನೋದಕ್ಕೋಸ್ಕರ ಈಗ 2 ಪ್ಲಂಬರ್ ಪಕ್ಕದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸ್ಥಳದಲ್ಲಿ ಇಷ್ಟು ದೊಡ್ಡ ಸ್ಥಳವನ್ನ ಯಾವುದೇ ಮಾಹಿತಿ ಇಲ್ಲದೆ, ಯಾವುದೇ ದಾಖಲೆಗಳಿಲ್ಲದೆ, ಒಂದು ಅನಧಿಕೃತವಾಗಿ ಕಟ್ಟಿರ್ತಕ್ಕಂಥ ಮುನೀಶ್ವರ ದೇವಾಲಯಕ್ಕೆ ಇಷ್ಟೊಂದು ಜಾಗವನ್ನ ಒದಗಿಸಿದ್ದಾರೆ ಅಂತ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಮಾರಿಗುಪ್ಪಂ ಸಾರ್ವಜನಿಕರು ಸ್ವಲ್ಪ ನೊಂದ್ಕೊಳ್ತಾ ಇದ್ದಾರೆ. ಕಾರಣ ಏನಂದ್ರೆ, ಯಾರೋ ಒಬ್ಬರು ಅವರು ಸ್ವಂತ ವ್ಯಾಪಾರಕ್ಕೋಸ್ಕರ, ವರಮಾನಕ್ಕೋಸ್ಕರ, ಸಂಪಾದನೆ ಮಾಡೋಕ್ಕೋಸ್ಕರ ಒಂದು ದೇವಸ್ಥಾನವನ್ನ, ಊರು ಒಳಗಡೆ ಇದ್ದ ದೇವಸ್ಥಾನನ ತೆಗೆದುಕೊಂಡು ಬಂದು ಊರು ಹೊರಗಡೆ ಕಟ್ಟಿದ್ದಾರೆ. ಅಂತ ದೇವಸ್ಥಾನವನ್ನ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ತೆಗೆಯೋದನ್ನ ಬಿಟ್ಟು, BGML ಅವ್ರು ತೆಗೆಯೋದನ್ನ ಬಿಟ್ಟು ಈಗ ಬೇರೆ ಕಡೆ ಜಾಗವನ್ನ ಕೊಟ್ಟಿದಾರಲ್ಲ, ಇದು ಎಷ್ಟು ಬೇರೆಗೂ ನ್ಯಾಯ ಅಂತ ಸಾರ್ವಜನಿಕರು ನಮ್ಮಲ್ಲಿ ನೊಂದ್ಕೊಂಡಿದ್ದಾರೆ. ನೋಡೋಣ ಇಲ್ಲಿ ದೇವಸ್ಥಾನ ಯಾರು ಕಟ್ಟಿಕೊಡ್ತಾರೆ ಅಂತ. ನೋಡಿ, ಇದೆಲ್ಲ ಬಂದು BGML ಗೆ ಸೇರಿರ್ತಕ್ಕಂಥ ಜಾಗ. ಈ ಜಾಗದಲ್ಲಿ ಯಾರೋ ಒಬ್ಬರು ಸಾಮಾನ್ಯ ಪ್ರಜೆಗೋಸ್ಕರ, ಅವರು ಸ್ವಂತ ಲಾಭಕ್ಕೋಸ್ಕರ ಈ ದೇವಸ್ಥಾನವನ್ನ, ಇಲ್ಲಿರ್ತಕ್ಕಂಥ ಮುನೀಶ್ವರ ದೇವಸ್ಥಾನವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ತೋರಿಸಿದ್ವಲ್ಲ ಖಾಲಿ ಜಾಗ, ಆ ಜಾಗದಲ್ಲಿ ಕಟ್ಟಿ ಕೊಟ್ಟದ ನಂತರ ಇಲ್ಲಿ ಮಣ್ಣುಗಳು ಹಾಕಿ ಮುಚ್ತಾ ಇದ್ದಾರೆ. ಇಲ್ಲಿ ರೈಲ್ವೆ ಯಾರ್ಡ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. SSD ವ್ಯೂವರ್ಸು ಇದ್ರ ಬಗ್ಗೆ ನಮಗೆ ಮಾಹಿತಿಗಳನ್ನ ನೀಡ್ಕೊಂಡು ಬಂದಿದ್ದಾರೆ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರೋ ಒಬ್ರಿಗೋಸ್ಕರ ಈ ದೇವಸ್ಥಾನ ಅಂತ. ಆದ್ರೆ ಭಕ್ತಾದಿಗಳು ಏನ್ ಹೇಳ್ತಾರೋ ನಮಗ್ ಗೊತ್ತಿಲ್ಲ, ನಮಗೂ ಈ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ. ಆದ್ರೂ ಇಲ್ಲಿ ಬಂದು ರೈಲ್ವೆ ಯಾರ್ಡ್ ಬರುವಾಗ ಇದು ಅಡ್ಡವಾಗಿ ಇರ್ತದೆ ಅನ್ನೋದಕ್ಕೋಸ್ಕರ ನಾವು ಆವಾಗ ಸುದ್ದಿ ಮಾಡ್ಕೊಂಡು ಬಂದಿದ್ದೀವಿ. ಈ 5 ದೇವಸ್ಥಾನಗಳನ್ನ ತೆಗೆದು ಆ ಕಡೆ ಕಟ್ಟಿಕೊಟ್ಟದ ನಂತರ ಇಲ್ಲಿ ಮಣ್ಣುಗಳಾಕಿ ಮುಚ್ಚಿ ರೈಲ್ವೆ ಯಾರ್ಡ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಪದೇ ಹೇಳಿದ್ದನ್ನ ನಾವು ಹೇಳ್ತಾ ಇದ್ರೆ ಸರಿಪಟ್ಟು ಬರೋಲ್ಲ. ಇದು ರೈಲ್ವೆ ಡಿಪಾರ್ಟ್ಮೆಂಟು ಅತಿ ಶೀಘ್ರದಲ್ಲಿ ಏನೋ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟು ಕೆಲಸ ಮಾಡ್ತಾರೆ ಅಂತ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಈ ಅಪ್ಲೋಡು SSD ವ್ಯೂವರ್ಸ್ಗೋಸ್ಕರ ನಾವು ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಮಸ್ಕಾರ.